ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಮ್ಮ ಹುಬ್ಳಿ ಒಳಗೆ ಈಗ ಮಶ್ರೂಮ್ ಬಿರಿಯಾನಿ ಅಂತೇಳಿ ಎಲ್ಲ ಕಡೆ ಫೇಮಸ್ ಆಗೈತಿ. ಸೊ ಅದಕ್ಕೆ ನಾನು ಮಶ್ರೂಮ್ ಬಿರಿಯಾನಿ ತಿನ್ಬೇಕಂತೇಳಿ ಇಲ್ಲಿ ಒಂದು mushroom.in ಅಂತೇಳಿ ಸ್ಟೋರಿಗೆ ಬಂದೀನಿ. ಇಲ್ಲೇ ಬಿರಿಯಾನಿ ಸಖತ್ತಾಗಿರ್ತದೆ ಅಂತೇಳಿ ಭಾಳ ಜನ ಆನೆಸ್ಟಾಗಿ ಅಂದ್ರೆ ಹೇಳತ್ತಿದ್ರೆ. ಸೊ ಅದಕ್ಕೆ ಟೇಸ್ಟ್ ಮಾಡಿ ನೋಡೋಣ ರಿಯಲ್ ಆಗಿ ಹೆಂಗೆ ಫುಡ್ ಟೇಸ್ಟಿ ಐತೋ ಹೆಂಗೈತೋ ಏನು ಹೈಪ್ ಅಷ್ಟು ಮಾಡಿದಾರೋ. ಸೊ ಫುಡ್ ರಿವ್ಯೂನ ಮಾಡೋಣ ಈಗ ಮಶ್ರೂಮ್ ಬಿರಿಯಾನಿದ. ಸೊ ಬರ್ರಿ, ನಾನೀಗ ಉಣ್ಕಲ್ ಕ್ರಾಸ್ ಅಂತಾಗಿರುವಂಥ ಭೀಮಾ ಪ್ಲಾಜಾ ಒಳಗೆ mushroom.in ಅಂತ ಒಂದು ಸ್ಟೋರ್ ಐತಿ. ಸೊ ಇಲ್ಲಿ ಫುಡ್ ರಿವ್ಯೂ ಮಾಡತ್ತನ ಈಗ ಹೆಂಗೈತೆ ಅಂತೇಳಿ ನೋಡೋಣಂತ ಬರ್ರಿ. ಇದು mushroom.in ಅಂತೇಳಿ ಶಾಪ್ ಓಪನ್ ಆಗಿ ಆಲ್ಮೋಸ್ಟ್ 3-4 ತಿಂಗಳಾಯ್ತಂತ. ಸೊ ಚಲೋ ರೆಸ್ಪಾನ್ಸ್ ಇದ್ದಿದ್ದಕ್ಕೆ ನಾನು ಕೂಡ ಟೇಸ್ಟ್ ಮಾಡಕ್ಕೆ ಬಂದೀನಿ ಹೆಂಗೈತೆ ಅಂತೇಳಿ. ಸೊ ಪ್ರೈಸ್ ಎಲ್ಲನೂ ಹೆಂಗೈತೆ ಅಂತೇಳಿ ನೋಡೋಣ ಏನೇನು ಸಿಗ್ತೈತೆ ಅಂತೇಳಿ. ಸೊ ಶಾಪ್ ಔಟ್ಡೋರಿಂದ ನೋಡೋಕೆ ನಮ್ಗೆ ಈ ಥರ ಕಾಣ್ತೈತಿ mushroom.in ಅಂತೇಳಿ ಬರ್ತಾರೆ. ಸೊ ಬರ್ರಿ ಮೆನು ಎಲ್ಲ ಚೆಕ್ ಮಾಡೋಣ ಹೆಂಗೈತೆ. ಸೊ ಈಗ ಬಂದುಬಿಟ್ಟು ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆ ಮಟ್ಟ ಓಪನ್ ಇರ್ತೈತಿ. ಮತ್ತು 7ರಿಂದ 10 ಗಂಟೆ ಮಟ್ಟ 3 ತಾಸು ರೆಸ್ಟ್ ಇರ್ತಾರೆ ಅವರು. ಈ ಟೈಮಿಂಗ್ ನೋಡ್ತಾರೆ. ಇದು ಬಂದುಬಿಟ್ಟು ಇವ್ರ ಮೆನು ಅಂತ. ಸೊ ಮಶ್ರೂಮ್ ದಮ್ ಬಿರಿಯಾನಿ ಫುಲ್ ಬಂದುಬಿಟ್ಟು ನಮ್ಗೆ 100 ರೂಪೀಸ್ ಐತಿ. ಈಗ ಹಾಫ್ 70. ಮಶ್ರೂಮ್ ಬಿರಿಯಾನಿ ಅಷ್ಟೇ ಅಲ್ಲ, ಕಬಾಬು ಸಿಗ್ತೈತಿ ಮತ್ತು ಬಟರ್ ಗಾರ್ಲಿಕ್ ಐತಿ 130ಗೆ. ಸೊ ಕಾಂಬೋ ಕೂಡ ಕೊಡೋದಾರ ಮಶ್ರೂಮ್ ಕಾಂಬೋ ದಮ್ ಬಿರಿಯಾನಿ ಪ್ಲಸ್ ಕಬಾಬು ಅದೆರಡು ಕೂಡ 120ಗೆ ಐತಿ. ಸೊ ಅಲ್ಲೆಲ್ಲ ಒಂದು ಟೇಬಲ್ಸ್ ಇಟ್ಟಾರ. ಇಲ್ಲೂ ಕೂಡ ದಮ್ ಬಿರಿಯಾನಿ ತಿನ್ನೋಕೆ ಜನ ಬಂದಾರೆ. ಆಲ್ಮೋಸ್ಟ್ ಮಧ್ಯಾಹ್ನ ಬಿಸಿಲಾಗೂ ಜನ ಬಂದಾರ ಇಲ್ಲಿ. ಸೊ ಮಸಾಲ ಮಜ್ಜಿಗೆನೂ ಸಿಗ್ತದೆ ನಮ್ಗೆ. ನಾವೀಗ ಮಶ್ರೂಮ್ ದಮ್ ಬಿರಿಯಾನಿ ಕಾಂಬೋ ಐತಲ್ಲ, ಬಿರಿಯಾನಿ ಪ್ಲಸ್ ಕಬಾಬ್ ಆ ಥರ ಕಾಂಬೋ ತೊಗೊಳತ್ತೀನಿ. ಸೊ ಟೇಸ್ಟ್ ನೋಡೋಣ ಅಂತ ಹೆಂಗೈತೆ ಅಂತೇಳಿ. ಸೊ ಫೈನಲಿ ನಮ್ಮ ಕಾಂಬೋ ರೆಡಿಯಾಗಿ ಬಂದೈತಿ. ಸೊ ಟೇಸ್ಟ್ ಮಾಡೋಣ ಅಂತ. ಸೊ ಇಷ್ಟು ಇರ್ತದೆ ನಮ್ಮ ಕಾಂಬೋ ಒಳಗೆ. ಇದು ಹಾಫ್ ದಮ್ ಬಿರಿಯಾನಿ ಪ್ಲಸ್ ಕಬಾಬ್ ಕಾಂಬೋ ಮತ್ತು ಅದ್ರ ಜೋಡಿ ನಮ್ಗೆ ರೈತಾನ ಕೊಡ್ತಾರೆ. ಸೊ ಟೇಸ್ಟ್ ಮಾಡೋಣ. ಎಲ್ಲರೂ ತಿನ್ನೋತಾರೆ ಶೇರ್ ಒಳಗೆ ಇಟ್ಕೊಂಡು. ಸೊ ನೋಡ್ಬೋದು ನೀವು, ಬರೀ 120 ರೂಪಾಯಿಗೆ ಕಬಾಬ್ ಬಿರಿಯಾನಿ ಮತ್ತು ರೈತಾ ಉಳ್ಳಾಗಡ್ಡಿ ಎಲ್ಲ ಕೊಡ್ತಾರೆ ನಿಮ್ಗೆ. ಇಷ್ಟ ಐಟಮ್ ಸ್ವಲ್ಪ ಜಾಸ್ತಿ ಐತೆ ಅಂತಲೇ ಹೇಳ್ಬೋದು, ಯಾಕಂದ್ರೆ ಕ್ವಾಂಟಿಟಿ ಚಲೋ ಕೊಟ್ಟಾರೆ. ಸೊ 120 ರೂಪಾಯಿಗೆ ಇಷ್ಟು ಐಟಮ್ ಕೊಟ್ಟಾರಂದ್ರೆ ಬೆಸ್ಟ್. ಇದು ನಮ್ಮ ಇನ್ನೂ ಇಲ್ಲೇ ಇರ್ತದಲ್ಲ ಕೆಳಗೆ ಅಷ್ಟೊಂದು ಹತ್ರ ತುಂಬ ಆಕೈತಿ, ಅಷ್ಟೆಲ್ಲ ಕಾಂಬೋ ಕೊಟ್ಟಾರೆ. ಸೊ ಇಲ್ಲಿ ಆಲದ ಮರ ಐತಿ, ಅದ್ರ ನೆರಳೊಳಗೆ ಕುಂತ ನಾನು ಟೇಸ್ಟ್ ಮಾಡೋದೀನಿ. ಸೊ ಫಸ್ಟ್ ಬೈಟ್ ತೊಗೊಂಡು ಹೆಂಗೆ ಇರ್ತದೆ ಅಂತೇಳಿ ಬರೀ. ಕತ್ಲು ಬರೋದಿರ್ಬೋದು, ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೊ ಇದು ನಮ್ದು ಬಿರಿಯಾನಿ ಫುಲ್ ಸುಡಾದೈತಿ, ಹೆವಿ. ನೋಡ್ಬೋದು ನೀವು, ಬಿರಿಯಾನಿ ಕೈ ಹಾಕಿದ ಕೂಡಲೇ ನಮ್ಗೆ ಮಶ್ರೂಮ್ ಎಲ್ಲ ಸಿಗೋ ಸ್ಟಾರ್ಟ್ ಆಗಿದಾವೆ. ಸೊ ಫಸ್ಟ್ ಬೈಟ್ ಫುಲ್ ಸುಡಾದೈತಿ ಬಿರಿಯಾನಿ. ಕಬಾಬ್ ಟೇಸ್ಟ್ ಮಾಡಿ ನೋಡ್ಬೋದು ನೀವು, ಇಲ್ಲಿ ಚಿಕನ್ ಕಬಾಬ್ ಥರ ಕಾಣ್ತಾವೆ, ಆದರೆ ಇದು ಮಶ್ರೂಮ್ ಕಬಾಬ್. ಸೊ ಕಬಾಬ್ ಟೇಸ್ಟ್ ಮಾಡಿ ಒಂದು ಹಂಗೆ. ಕಬಾಬ್ ಹೆವಿ ಸುಡಾತವೆ, ಬಿಸಿ ಕಬಾಬ್ ಮಾಡಿಕೊಟ್ರೆ ಕಬಾಬನ್ನು ಮಸ್ತ್ ಐತಿ. ನಾ ಇಲ್ಲಿ ಪೂರಾ ಕತ್ಲೆ ಬರೋದಿರ್ಬೋದು ನಿಮ್ಗೆ, ಈ ಕಡೆ ಕುಂತ ವಿಡಿಯೋ ಮಾಡ್ತಂತೇಳಿ. ಸೊ ಫೈನಲಿ ಫಸ್ಟ್ನೇ ಬೈಟ್ ತೊಗೋದು ಇದು ಬಂತ, ನೀರು ಬರುತ್ತವ ಬಾಯಿ ಒಳಗೆ. ಫಸ್ಟ್ ಬೈಟ್ ಒಳಗೆ ನಮ್ಮ ಬಿರಿಯಾನಿ ಐತಿ, ಅದ್ರೊಳಗೆ ಮಶ್ರೂಮ್ ಬಂದೈತಿ. ಸೊ ಟೇಸ್ಟ್ ಮಾಡಿ ಫಸ್ಟ್ ಬೈಟ್ ಐತಿ ಹೆಂಗೆ. ವಾವ್, ಲಿಟ್ರಲಿ ಆನೆಸ್ಟ್ ಆಗಿರ್ತೀನಿ, ಬಿರಿಯಾನಿ ಅಂತೂ ಸಖತ್ತಾಗೈತಿ. ನಿಮ್ಗೆ ಪ್ರತಿಯೊಂದು ಅಗಲದಾಗೂ ಅವ್ರ ಮಸಾಲೆ ದಮ್ ಬಿರಿಯಾನಿ ಹೆಂಗಿರುತ್ತಲ್ಲ ಆ ಥರ ಮಸಾಲೆ ಹತ್ತೈತೆ ನಿಮ್ಗೆ ಅವರು ಒಂದೊಂದು ಅಗಲದಾಗೂ ಅನ್ನದ ಅಗಲದಾಗೂ. ಸೊ ಐ ಲವ್ ದಿಸ್. ಈ ಸತ ಬಿರಿಯಾನಿ ಪ್ಲಸ್ ಇದು ಕಬಾಬ್ ಎರಡು ಕೂಡ್ತೀನಿ ನೋಡಿ. ಸೊ ಬಿರಿಯಾನಿ ಪ್ಲಸ್ ಕಬಾಬ್ ನಿಮ್ಗೆ ಗೊತ್ತೈತಿ, ನಾವು ಬೈಕ್ ರಿವ್ಯೂನು ಆನೆಸ್ಟಾಗಿ ಮಾಡ್ತಿದ್ವು, ಫುಡ್ ರಿವ್ಯೂನು ಆನೆಸ್ಟಾಗಿ ಮಾಡಿದ್ವಿ. ಸೊ ಬಿರಿಯಾನಿ ನಾನು ನಿಮ್ಗೆ ಎಲ್ಲರಿಗೂ ತಿನ್ನಿ ಅಂತೇಳಿ ಸಜೆಸ್ಟ್ ಮಾಡ್ತೇನೆ. ಇಲ್ಲೇ ಆ ಥರ ಒಂದು ಬಿರಿಯಾನಿ ಮಾಡ್ಯಾರ, ದಮ್ ಬಿರಿಯಾನಿ ಮಸ್ತ್ ಐತಿ, ಸಖತ್ತೈತಿ. ಕ್ವಾಂಟಿಟಿನೂ ಜಾಸ್ತಿ ಕೊಟ್ಟಾರ. ಈಗ ರೈತಾ ಜೋಡಿ ಹಚ್ಕೊತೀನಿ. ನೀವು ನಿಂಬೆಹಣ್ಣು ಉಳ್ಳಾಗಡ್ಡಿ ಎಲ್ಲನೂ ಹಚ್ಕೋಕ್ಕಿಂತ ಮೊದಲು ಹಂಗೆ ಬಿರಿಯಾನಿ ಒಂದು ಸತ ಟೇಸ್ಟ್ ಮಾಡಿರಿ. ನಿಮ್ಗೆ
ರಿಯಲ್ ಬಿರಿಯಾನಿ ಹೆಂಗೈತಂತೆ ಟೇಸ್ಟ್ ಗೊತ್ತೈತಿ ಮಶ್ರೂಮ್ ಬಿರಿಯಾನಿ. ಸೊ ಈಗ ರೈತಾ ಜೊತೆ ಟೇಸ್ಟ್ ಮಾಡೋತೀವಿ. ಮಶ್ರೂಮ್ ಫುಲ್ ಸುಡೋದು ಬಿರಿಯಾನಿ, ಅದ್ರ ಜೋಡಿ ರೈತಾ ಇದಾಗತ್ತಿಲ್ಲ. ಸೊ ಸ್ವಲ್ಪ ಆರಿಂದ ನೀವು ತಿಂದರೆ ಇನ್ನೂ ಟೇಸ್ಟ್ ಆಗ್ತೈತಿ. ಸೊ ನೋಡ್ಬೋದು ನೀವು, ಪ್ರತಿಯೊಂದು ಬೈಟ್ ಒಳಗೂ ನಮ್ಗೆ ಮಶ್ರೂಮ್ ಸಿಗತ್ತವ, ಪ್ರತಿಯೊಂದು ತುತ್ತೊಳಗು. ಸೊ ಮಶ್ರೂಮ್ ಕ್ವಾಂಟಿಟಿನೂ ಜಾಸ್ತಿ ಐತಿ ಮತ್ತು ಬಿರಿಯಾನಿ ಕ್ವಾಂಟಿಟಿನೂ ಜಾಸ್ತಿ ಕೊಟ್ಟಾರ ನಮ್ಗೆ. ನೋಡ್ಬೋದು ನೀವು, 1 2 ನೀವು ಯಾವ ಹೆಂಗೆ ಮಶ್ರೂಮ್ ಜಗ್ತಿರಲ್ಲ ಹಂಗೆ ಒಂದೊಂದು ತುತ್ತಿಗೆ ಒಂದೊಂದು ಮಶ್ರೂಮ್ ಮಾತಾಡ್ತಾವೆ ನಿಮ್ಗೆ. ಅಂದ್ರೆ ಮಶ್ರೂಮ್ ಕ್ವಾಂಟಿಟಿನೂ ಜಾಸ್ತಿ ಆಗ್ತಾರೆ ಅನ್ನೋದು. ಇನ್ನೊಂದು ನೀವು ಏನರ ಇಲ್ಲಿ ಬಿರಿಯಾನಿ ತಿನ್ನಾಕತ್ತಿದ್ರಂದ್ರೆ ಒಂದು ಸಜೆಸ್ಟ್ ಮಾಡ್ತಾನೆ, ಏನಂದ್ರೆ ಬಿರಿಯಾನಿ ತಿನ್ನೋಕ್ಕಿಂತ ಮೊದಲು ಸ್ವಲ್ಪ ಆರಿಸ್ಕೊಂಡು ತಿನ್ನಿರಿ, ಯಾಕಂದ್ರೆ ಬಾಯಿ ಸುಡ್ತದೆ ನೀವು, ಅಷ್ಟು ಸುಡಾತಿರ್ತದೆ ಬಿರಿಯಾನಿ. ಸೊ ನೋಡ್ಬೋದು ನೀವು ಎಷ್ಟೊಂದು ಜನ ಎಲ್ಲರೂ ಬಿರಿಯಾನಿ ಟೇಸ್ಟ್ ಮಾಡತ್ತಿರಲಿ. ಅವ್ರು ಏನು ಇದ್ರೊಳಗೆ ಹಾಕಿ ಡಬ್ ಹಾಕಿರ್ತಾರಲ್ಲ ಅದನ್ನು ಓಪನ್ ಮಾಡಿದ್ರೆ ಈ ತಾಡು ತುಂಬ ಹಾಕೈತೆ, ನಿಮ್ಗೆ ಅಷ್ಟು ಕ್ವಾಂಟಿಟಿ ಕೊಟ್ಟಿರ್ತಾರೆ. ಯಾಕಂದ್ರೆ ನಿಮ್ಗೆ ಹತ್ತಿಗೆ ತುಂಬ ಕೊಟ್ಟಿರ್ತಾರೆ. ಇದು ಸಣ್ಣ ಹುಡುಗರು ಏನರ ತೊಗೋತಿದ್ರೆ ಒಂದೇ ತೊಗೋರಿ, ಯಾಕಂದ್ರೆ ಇಬ್ಬರು ಆರಾಮ್ ತಿನ್ಬೋದಿದ್ರೆ ಸಣ್ಣ ಹುಡುಗರು. ಸೊ ದೊಡ್ಡವ್ರ ಫುಲ್ಲಿ ಹೊಟ್ಟೆ ಇಸ್ಕೊಂಡ್ಬಂದಿದ್ರೆ ಒಂದು ತೊಗೋರಿ, ಅವಾಗ ನಿಮ್ಗೆ ಹೊಟ್ಟೆ ತುಂಬ ಅಷ್ಟು ಅಂದ್ರೆ ಜಾಸ್ತಿ ಐತಿ ಇದನ್ನು ಅಷ್ಟು ಕೊಟ್ಟಾರ ಕ್ವಾಂಟಿಟಿ. ಸೊ ರೈತಾನ ಮಿಕ್ಸ್ ಮಾಡ್ಕೊಂಡು ಉಳ್ಳಾಗಡ್ಡಿ ಇಲ್ಲೇ ತಿಂದರೆ ನಡೆಯಂಗಿಲ್ಲ. ಸೊ ಉಳ್ಳಾಗಡ್ಡಿ ತಿನ್ನೋದು. ಈಗ ಇದ್ರ ಟೇಸ್ಟ್ ಇನ್ನೂ ಹೆಚ್ಚಿಗೆ ಬರತ್ತೆ, ಯಾಕಂದ್ರೆ ರೈತರ ಜೋಡಿ ಅದು ಸ್ವಲ್ಪ ಆರಿತ್ತ, ಅದ್ರ ಜೋಡಿ ಉಳ್ಳಾಗಡ್ಡಿ ಇರ್ತಾವಲ್ಲ ಅದನ್ನ ಹಚ್ಕೊಂಡು ತಿಂದ್ರೆ ಸ್ವರ್ಗ. ಹಾಡು ಕೂಡ ಹಚ್ಚಿದ್ದಾರೆ ಮಧ್ಯಾಹ್ನ ಬಿಸಿಲು. ನನಗನ್ನಿಸ್ತತಿ ನಾ ಇದನ್ನೇನು ಖಾಲಿ ಮಾಡೋಕೆ ಆಗಂಗಿಲ್ಲ ಅಂತೇಳಿ ಯಾವೇ ಕೊಟ್ಟಾರ. ನಂದು ಹೊಟ್ಟೆ ಹಸಿತ, ಅದು ಕೂಡ ಅರ್ಧ ತಿನ್ನೋದಕ್ಕೆ ಹೊಟ್ಟೆ ತುಂಬೋತ. ಈ ಆಲೂಗಡ್ಡೆ ನೆಳ ಸುಡು ಸುಡು ಬಿರಿಯಾನಿ ಕಬಾಬ್ ಇದೇ ಬೆಸ್ಟ್ ಕಾಂಬೋ. ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಕಾಲೇಜ್ ಹುಡುಗರು ಹುಡುಗಿಯರು ಎಲ್ಲರೂ ಬಂದು ತಿನ್ನಾಡ್ತಾರೆ. ಈ ಬಿರಿಯಾನಿ ಟೇಸ್ಟ್ ಮಾಡಿ ನಂಗೆ ಒಂದು ಕವನ ನೆನಪು ನೋಡ್ರಿ, ಹೇಳ್ಬಿಡ್ತೀನಿ. ಮಶ್ರೂಮ್ ಕಬಾಬ್ನ ಜೊತೆಗಾರಿಕೆ ಇದಕ್ಕೆ, ಸರಿಸಾಟಿ ಇಲ್ಲ ಈ ರುಚಿಯ ಅದೃಷ್ಟಕ್ಕೆ. ಒಂದು ತುತ್ತು ಬಾಯಿಗಿಟ್ಟರೆ ಸ್ವರ್ಗದ ಹಾದಿ, ನಮ್ಮ ನೆಚ್ಚಿನ ಮಶ್ರೂಮ್ ಬಿರಿಯಾನಿ ಎಲ್ಲರಿಗೂ ಆದಿ. ಹೆಂಗಿತ್ತ ಗಾಯ್ಸ್? ನಾ ಅಂತೂ ಸ್ಲೋ ಇಟ್ರೆ, ಇವ್ರು ನೋಡ್ರಿ ಪ್ಲೇಟ್ ತುಂಬ ಬಿರಿಯಾನಿ ಕೊಟ್ಟಾರ. ಇದನ್ನು ತಿನ್ಕೊಡ್ಕ ನನಗೆ ಪ್ಯಾಂಟಿನ ಬೆಲ್ಟ್ ತೆಗೋ ತಿನ್ನತನ್ನ ಈಗ. ಸೊ ಪೂರಾ ಖಾಲಿ ಮಾಡ್ಬೇಕಂತೇಳಿ ಹಾಫ್ ಬಿರಿಯಾನಿ ಎಷ್ಟಾಗಿದೆ, ಇನ್ನು ಫುಲ್ ತೊಗೊಂಡಿದ್ರೆ ಏನಿರ್ತೈತೆ ನನಗೂ ಗೊತ್ತಿಲ್ಲ. ಹಾಫ್ ಬಿರಿಯಾನಿನ ಎಷ್ಟು ಕೊಟ್ಟಾರ. ಸೊ ನೀವೇನಾದರೂ ಅಂದ್ರೆ ವೆಜಿಟೇರಿಯನ್ ಇದ್ರೆ ಚಿಕನ್ ಬಿರಿಯಾನಿ ತಿನ್ನಂಗಿಲ್ಲ ಅಂದ್ರೆ ಸೊ ಬಂದು ಒಂದು ಮಶ್ರೂಮ್ ಬಿರಿಯಾನಿ ಟ್ರೈ ಮಾಡಿರಿ. ಸೊ ಬಿರಿಯಾನಿಗೆ ನಾ ಪಾಯಿಂಟ್ ಕೊಡೋದಂದ್ರೆ 10 ಔಟ್ ಆಫ್ 10 ಕೊಡ್ತೀನಿ, ಯಾಕಂದ್ರೆ ಕ್ವಾಂಟಿಟಿನೂ ಜಾಸ್ತಿ ಕೊಟ್ಟಾರ ಮತ್ತು ಬಿರಿಯಾನಿ ಟೇಸ್ಟು ಒಂದು ನೆಕ್ಸ್ಟ್ ಲೆವೆಲ್ ಐತೆ ಬಿರಿಯಾನಿ ಟೇಸ್ಟ್. ಮತ್ತು ಕಬಾಬ್ ರೇಟ್ ಮಾಡೋದಾದ್ರೆ ಕಬಾಬ್ 9 ಔಟ್ ಆಫ್ 10 ಕೊಡ್ತೀನಿ, ಅದು ಕೂಡ ಟೇಸ್ಟ್ ಸಖತ್ ಬಿಸಿ ಬಿಸಿ ಕಬಾಬ್ ಮಾಡಿಕೊಡ್ತಾರೆ ನಿಮ್ಮ ಮುಂದೆ. ಸೊ ಬಿರಿಯಾನಿ ಅಂತೂ ಕ್ವಾಂಟಿಟಿ ನೆಕ್ಸ್ಟ್ ಲೆವೆಲ್. ಬಂದು ಒಂದು ಟ್ರೈ ಮಾಡಿರಿ. ನೀವು ಚಿಕನ್ ಬಿರಿಯಾನಿ ತಿನ್ನೋರಿದ್ರು ಕೂಡ ಬಂದು ಒಂದು ಮಶ್ರೂಮ್ ಬಿರಿಯಾನಿ ಟ್ರೈ ಮಾಡಿರಿ. ಆಲ್ಮೋಸ್ಟ್ ನೀವು ಪಾರ್ಸಲ್ನೂ ತೊಗೊಂಡು ಹೋಗ್ತೀರಿ, ಯಾಕಂದ್ರೆ ಭಾಳ ಜನ ಈಗ ತಿಂದು ಪಾರ್ಸಲ್ನ ತೊಗೊಂಡು ಹೊಂಟಾರ. ಸೊ ಅಷ್ಟು ಟೇಸ್ಟಿ ಮತ್ತು ಇದನ್ನು ಕೊಡ್ತಾರೆ. ಆನೆಸ್ಟಾಗಿ ಹೇಳತ್ತೀನಿ, ಇದು ಯಾವುದೋ ಪೇಡ್ ಇದೆಲ್ಲ, ಆನೆಸ್ಟಾಗಿ ಹೇಳ್ತೀನಿ ನಾನು. ಇನ್ನೂ ಕೂಡ ಖಾಲಿ ಮಾಡೋಕೆ ಆಗತ್ತಿಲ್ಲ ನನಗೆ ಕೊಟ್ಟಿದ್ದು ಬಿರಿಯಾನಿ. ಬೆಲ್ಟ್ ತೆಗೆದು ತಿನ್ನತ್ತೀನಿ. ಉಳ್ಳಾಗಡ್ಡಿ ನಿಂಬೆಹಣ್ಣು ಇದ್ದಿದ್ದಕ್ಕೆ ಇವ್ರು ಎಷ್ಟೋ ಕ್ವಾಂಟಿಟಿ ಕೊಟ್ಟರು ಖಾಲಿ ಮಾಡೋಕೆ ಟ್ರೈ ಮಾಡೋದು. ಇಲ್ಲಿ ನೋಡ್ರಿ, ಇನ್ನೊಂದು ನೋಡ್ರಿ, ನಮ್ಮ ಜನ ಸಸ್ತ ಅಂದ್ರೆ ಹೆಂಗೆ ಮುಗಿಬಿಡ್ತಾರೆ ಅಂತೇಳಿ 50 ರೂಪಾಯಿಗೆ ಒಂದು ಟೀ ಶರ್ಟ್ ಕೊಡೋದಾರ. ಸೊ ಅದಕ್ಕೆ ಎಷ್ಟು ಜನ ಅದಾರ ನೋಡ್ರಿ, 50 ರೂಪಾಯಿಗೆ ಒಂದು ಟೀ ಶರ್ಟ್ ನೋಡೋಕೆ ಎಲ್ಲರೂ ಬಂದು ಟೀ ಶರ್ಟ್ ತೊಗೋತಾರೆ. ನಾವು ಅದನ್ನು ನೋಡ್ಕೊತ ಇಲ್ಲೇ ಬಿರಿಯಾನಿ ಸವಿಯೋದು ಮಸ್ತ್ ಐತಿ ಗೈಸ್. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ನನ್ನ ಜೋಡಿ ಬಂದವ್ರೆಲ್ಲರೂ ತಿಂದು ಹೋದ್ರೆ ಮಶ್ರೂಮ್ ಬಿರಿಯಾನಿ
ನನಗೆ ಇನ್ನೂ ಖಾಲಿ ಮಾಡೋಕ್ಕಾಗತ್ತಿಲ್ಲ ನೋಡ್ರಿ. ಬಂದವ್ರು ಎಲ್ಲರೂ ತಿಂದು ಖಾಲಿ ಮಾಡಿ ಹೋದ್ರೆ ನನಗೆ ಇನ್ನೂ ಖಾಲಿ ಮಾಡೋಕ್ಕಾಗತ್ತಿಲ್ಲ. ಯಾಕಂದರೆ ನಮ್ಮ ಹೊಟ್ಟೆ ಸ್ವಲ್ಪ ಸಣ್ಣದೈತಿ. ಸ್ಲೋ ಇಟ್ರ ಅಂತಲೇ ಮೊದಲೇ ಇದೆ. ಕಬಾಬ್ ಇದಕ್ಕೆ ಇನ್ನೂ ಕೂಡ ತಿನ್ನತೀನಿ. ಸೊ ಗೈಸ್ ಫೈನಲಿ ಬಿರಿಯಾನಿ ಖಾಲಿ ಮಾಡಿದ್ವು. ತಿಂದು ನನಗೆ ನೀರು ಕುಡಿಯೋಕ್ಕೂ ಆಗತ್ತಿಲ್ಲ, ಅಷ್ಟು ಹೆವಿ ತೊಗೊಂಡು ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಬರೀ ಆ ಕಾಂಬೋ ತೊಗೊಂಡೆ ಅಷ್ಟು ಹೊಡೆ ತುಂಬ ನಂದೆ. ಸೊ ನೀವೇನಾದರೂ ಅಕಸ್ಮಾತ್ ಚಿಕನ್ ಬಿರಿಯಾನಿ ತಿನ್ನೋರಿದ್ರು, ವೆಜ್ ಇದ್ದರೂ ಕೂಡ ಬಂದು ಒಂದು ಸತ ಡೆಫಿನೆಟಾಗಿ ಟ್ರೈ ಮಾಡಿ. ನೀವು ಹೇಳ್ತೀನಿ ಮನೆಗೊಂದು ಪಾರ್ಸೆಲ್ ತೊಗೊಂಡ್ರೆ ಹೋಗಂಗಿಲ್ಲ, ಯಾಕಂದ್ರೆ ಆ ಥರ ಒಂದು ಬಿರಿಯಾನಿ ಐತಿ. ಸೊ ಲೊಕೇಶನ್ ನಿಮ್ಗೆ ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಸೊ ಟೈಮಿಂಗ್ ಇನ್ನೊಂದು ಸತ ಹೇಳ್ಬಿಡ್ತೀನಿ. ಮಧ್ಯಾಹ್ನ 1ರಿಂದ 4 ಗಂಟೆ ಮಟ್ಟ. ಆಮೇಲೆ ನಿಮ್ಗೆ ಅವ್ರು ರೆಸ್ಟ್ ಇರ್ತಾರೆ. ಸೊ 7 ಗಂಟೆಯಿಂದ 10 ಗಂಟೆ ಮಟ್ಟ. ಸ್ವಿಗ್ಗಿ ಝೊಮ್ಯಾಟೊ ಒಳಗೂ ಸೇಮ್ ಟೈಮಿಂಗೇ ಇರ್ತೈತಿ. ಸೊ ನಿಮಗೇನಾದರೂ ಇಲ್ಲಿ ಬರೋಕ್ಕಾಗತ್ತಿಲ್ಲ, ಇಲ್ಲಿ ಬಂದು ಟೇಸ್ಟ್ ಮಾಡೋಕ್ಕಾಗತ್ತಿಲ್ಲ ಅಂದ್ರೆ ಇವರು ಸ್ವಿಗ್ಗಿ ಝೊಮ್ಯಾಟೊ ಒಳಗೂ ಅದಾರ. ಸೊ ನೋಡ್ಬೋದು ನೀವು mushroom.in ಅಂತೇಳಿ ಸರ್ಚ್ ಮಾಡಿದ್ರೆ ನಿಮ್ಗೆ mushroom.in ಅಲ್ಲ, ಮಶ್ರೂಮ್ ಗ್ಯಾಪ್ ಇನ್ ಅಂತೇಳಿ ಅಂದ್ರೆ ಇಲ್ಲಿ ನೋಡ್ಬೋದು ನೀವು mushroom.in ಅಂತೇಳಿ ಸರ್ಚ್ ಮಾಡಿದರೆ ನಿಮ್ಗೆ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಒಳಗೂ ಕೂಡ ಅವೈಲೇಬಲ್ ಇರ್ತಾರೆ. ಮತ್ತು ಪಾರ್ಸಲ್ ಕೂಡ ಕೊಡ್ತಾರೆ ನಿಮ್ಗೆ ಇಲ್ಲಿ ಬಂದು ತೊಗೊಂಡ್ರೆ. ಸೊ ಸ್ವಿಗ್ಗಿ ಝೊಮ್ಯಾಟೊ ಒಳಗೂ ಕೂಡ ನೀವು ಆರಾಮಾಗಿ ಮನ್ಯಾಗ ಕುಂತ ಆರ್ಡರ್ ಮಾಡ್ಕೊಂಡು ತಿನ್ಬೋದು. A few moments later. ಲೊಕೇಶನ್ ಬಂದುಬಿಟ್ಟು ಅಲ್ಲಿ ಹುಬ್ಳಿ ಉಣ್ಕಲ್ ಕ್ರಾಸ್ ಐತಿ ಬ್ರಿಡ್ಜ್. ಸೊ ಆ ಕಡೆಯಿಂದ ನಿಮ್ಮ ರಂಭಾಪುರಿ ಕಲ್ಯಾಮಠಕ್ಕೆ ಹೋಗೋ ರೋಡ್ ಇದೆ. ರಂಭಾಪುರಿ ಕಲ್ಯಾಮಠಕ್ಕೆ ಹೋಗೋ ರೋಡ್ ಹತ್ರನ ಈಗ ನಿಮ್ಗೆ mushroom.in ಅಂತೇಳಿ ಇದು ಭೀಮಾ ಪ್ಲಾಜಾ. ಸೊ ಇಲ್ಲಿ ನಿಮ್ಗೆ mushroom.in ಸ್ಟೋರ್ ಸಿಗ್ತೈತಿ. ಮೇಲೆ ನಿಮ್ಗೆ ಟಾಕಿಂಗ್ ಟ್ಯಾಟು ಅಂತೇಳಿ ಸಿಗ್ತೈತಿ. ಸೊ ಬಂದ ಒಂದು ಸತ ಟ್ರೈ ಮಾಡಿರಿ. ನಾ ಹೇಳಿದಂಗೆ ನಿಮ್ಗೆ ಎಲ್ಲನೂ ಹೇಳಿದೆ. ಸೊ ಬಂದ ಒಂದು ಸತ ಡೆಫಿನೆಟಾಗಿ ಟ್ರೈ ಮಾಡಿರಿ, ಇನ್ನೊಂದು ಸತ ತೊಗೊಂಡು ಹೋಗ್ತೀರಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಆದಷ್ಟು ಮಂದಿಗೆ ವೆಜ್ ಇರೋರಿಗೆ, ಬಿರಿಯಾನಿ ತಿನ್ಬೇಕನ್ನೋರಿಗೆ ಶೇರ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಸೊ ಇದೇ ಥರ ಫುಡ್ ಲಾಗ್ಸ್, ಬೈಕ್ ರಿವ್ಯೂಸ್ ಎಲ್ಲನೂ ಬರತ್ತಿರ್ತಾವೆ. ಸೊ ಸಿಗೋಣಂತ ಮುಂದಿನ ವಿಡಿಯೋದಾಗ. ಬಾಯ್ ಟೇಕ್ ಕೇರ್ ಗೈಸ್.